ಟಾಸ್ಕ್ನಲ್ಲಿ ಸೋಲುವ ಸದಸ್ಯರು ಮೊದಲ ಟಿಕೆಟ್ ಪಡೆಯಲು ನಡೆಯುವ ಮುಂದಿನ ಟಾಸ್ಕ್ಗಳಿಂದ ಔಟ್ ಆಗುತ್ತಾರೆ. ಒಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರು, ಈಗಾಗಲೇ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಎಷ್ಟು ಟೆನ್ಷನ್ ಕೊಡ್ತಿದೆ ಅಂದರೆ ಕರ್ನಾಟಕ ಜನತೆಗೆ ಅಷ್ಟೇ ಟೆನ್ಷನ್ ಕೊಡ್ತಿದೆ. ಯಾಕೆಂದರೆ ಒಬ್ಬ ಮನೆ ಮಗನಿಗೆ ಅನ್ಯಾಯ ಆಗ್ತಿದೆ, ಒಬ್ಬ ಮನೆ ಮಗನ ಕಳ್ಕೊತಾ ಇದ್ದೀವಿ ಅಂತ ಅಷ್ಟು ಫೀಲ್ ಆಗ್ತಿದೆ ಅನಿಸುತ್ತೆ. ಈಗ ಆಲ್ರೆಡಿ ಬೆಳಿಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ತುಂಬ ಟೆನ್ಷನ್ ಆಗ್ತಿದ್ದಾರೆ ಅಂತಂದರೆ ಆ ಟೆನ್ಷನ್ನ ಬಿಗ್ ಬಾಸ್ ಅವರು ಹೇಗೆ ತಗೋತಾರೆ ಅಂತ ಗೊತ್ತಿಲ್ಲ. ಏನಾಗಿದೆ ಅಂದರೆ ಈಗ ಪ್ರೋಮೋದಲ್ಲಿ ಏನು ಬಿಟ್ಟಿದ್ದಾರೆ ಅಂತಂದರೆ, ನಿನ್ನೆ ರಾತ್ರಿವರೆಗೂ ಕೂಡ ಎಲ್ಲರೂ ನ್ಯಾಮಿನೇಟ್ ಆಗಿದ್ರು ಅಂತ ಹೇಳಿ ಅದು ಧನುಷ್ ಒಬ್ಬರನ್ನ ಬಿಟ್ಟರೆ, ಆದರೆ ಇವತ್ತು ಏನು ಮಾಡಿದ್ದಾರೆ ಅಂತಂದರೆ, ಈಗ ಆಲ್ರೆಡಿ ನಾನು ರಾತ್ರಿ ಹೇಳ್ದಂಗೆ ಎರಡು ದಿನ 3 ದಿವಸ ಅಷ್ಟೇ ಇರುತ್ತೆ, ಇದು ಫೈನಲ್ನ ಸೆಲೆಕ್ಟ್ ಮಾಡಿಬಿಡ್ತಾರೆ. ಯಾರನ್ನ ಒಂದು ಫೈನಲ್ ಲಿಸ್ಟ್ಗೆ ಯಾರು ಹೋಗ್ತಾರೆ ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು ತೋರಿಸ್ತಾ ಇದ್ದಾರೆ. 6 ಜನನ ಇರೋ 8 ಜನದಲ್ಲಿ 6 ಜನನ ಫೈನಲ್ ಲಿಸ್ಟ್ಗೆ ಸೆಲೆಕ್ಟ್ ಮಾಡ್ತಾರೆ. ಆ ಫೈನಲ್ ಲಿಸ್ಟ್ಗೆ ಸೆಲೆಕ್ಟ್ ಮಾಡೋದಕ್ಕೆ, ಯಾಕೆಂದರೆ ಈಗ ಎಲ್ಲರೂ ಕೂಡ ನಾಮಿನೇಟ್ ಆಗಿರೋದಕ್ಕೆ ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಈಗ ಆಲ್ರೆಡಿ ನಾಮಿನೇಟ್ ಮಾಡೋದೆಲ್ಲ ಮುಗ್ದಿದೆ ಅವರು ಹೇಳ್ದಂಗೆ, ಬಿಗ್ ಬಾಸ್ ಹೇಳ್ದಂಗೆ. ಬಟ್ ಆದರೆ ಈಗ ಮತ್ತೆ ಇನ್ನೊಂದು ಗೇಮ್ ಕೊಟ್ಟಿದ್ದಾರೆ ಅನಿಸುತ್ತೆ. ಯಾರು ಫೈನಲ್ಗೆ ಹೋಗಬೇಕು, ಯಾರ್ಯಾರು ಹೋಗ್ತಾರೆ ಅನ್ನೋದ್ರಲ್ಲಿ ಒಂದು ಗೇಮ್ ಕೊಟ್ಟಿದ್ದಾರೆ ಅನಿಸುತ್ತೆ. ಅದರಲ್ಲಿ ತೋರಿಸ್ತಿರೋ ಪ್ರೋಮೋದಲ್ಲಿ ಪ್ರಕಾರ ಅದರಲ್ಲಿ ಅಶ್ವಿನಿ ಅವರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಆಗಿ ಹೇಳ್ತಾರೆ. ಏನಂತಂದರೆ, ಕೊಟ್ಟಿರೋ ಒಂದು ಟಾಸ್ಕಲ್ಲಿ ಯಾರು ಕರೆಕ್ಟಾಗಿ ವಿನ್ ಆಗ್ತಾರೋ ಅವರು ಫೈನಲ್ ಟಿಕೆಟ್ನ ತಗೊಳ್ಳೋದಕ್ಕೆ, ಅಂದರೆ ಫೈನಲ್ ಲಿಸ್ಟ್ಗೆ ಹೋಗ್ತಾರಲ್ಲ, ಆ ಟಿಕೆಟ್ ತಗೊಳ್ಳೋದಕ್ಕೆ ವಿನ್ ಆಗ್ತಾರೆ, ಅವರು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ ಇದು ಮಾಡ್ತಾರೆ. ಅದರಲ್ಲಿ ಧ್ರುವಂತೂ ಒಂದು ಅವಕಾಶ ಬರುತ್ತೆ. ಬೇರೆ ಯಾರ್ದು ತೋರಿಸ್ತಾನೆ ಧ್ರುವಂತೂ ಒಂದು ಅವಕಾಶ ಬರುತ್ತೆ. ಧ್ರುವಂತೂ ಮತ್ತು ಧ್ರುವನ್ ಜೊತೆಗೆ ಇನ್ನೊಬ್ರು ಯಾರು ಆಡಬೇಕು ಅಂತ ಅನ್ನೋ ಒಂದು ಚಾನ್ಸ್ ತಗೊಂಡಾಗ ಧ್ರುವಂತೂ ಜಾಸ್ತಿ ಕೋಪ ಇದ್ದದ್ದು ಧನುಷ್ ಮೇಲೂ ಇತ್ತು, ಮತ್ತು ರಘುವರ್ ಮೇಲೂ ಇತ್ತು, ತುಂಬ ಇತ್ತು. ಇನ್ನು ರಕ್ಷಿತಾ ಮೇಲೂ ತುಂಬ ಇತ್ತು, ಕಾವ್ಯ ಮೇಲಂತೂ ಬೇಜಾನೇ ಇತ್ತು, ಇನ್ನು ರಾಶಿಕಾ ಎಲ್ಲರ ಮೇಲೂ ಇತ್ತು. ಧ್ರುವಂತ್ ಕಂಡ್ರೆ ಯಾರಿಗೂ ಆಯ್ತಿರಲಿಲ್ಲ, ಧ್ರುವಂತ್ಗೂ ಎಲ್ಲರನ್ನೂ ಕಂಡ್ರೆ ಆಗ್ತಿರ್ಲಿಲ್ಲ, ಅಶ್ವಿನಿ ಅವರೊಬ್ಬರು ಬಿಟ್ಟರೆ. ಆದರೆ ಧ್ರುವಂತು ಇಲ್ಲಿ ತುಂಬ ಪ್ಲಾನ್ಡ್ ಆಗಿ, ಒಟ್ಟಿನಲ್ಲಿ ಅವ್ರು ಹೇಗೆ ಹೇಳ್ತಿದ್ರು ಅಶ್ವಿನಿ ಅವರು ಮತ್ತು ಧ್ರುವಂತು, ನಾವೇನಾದರೂ ಸರಿ ಗೆಲ್ಲದೇ ಇದ್ರೂ ಸರಿಯೇ ಪರವಾಗಿಲ್ಲ, ಗಿಲ್ಲಿಗೆ ಒಳ್ಳೆ ಡೋಸ್ ಕೊಡ್ಬೇಕು, ಅಲ್ಲೆಲ್ಲ 60 ಗಂಟೆಗೆ ಒಂದ್ಸಲ ಟಾರ್ಚರ್ ಮಾಡ್ತಾ ಇರಬೇಕು, ಅವನಂತೂ ಗೆಲ್ಲಕ್ಕೆ ಬಿಡಬಾರ್ದು ಅನ್ನೋದು ಅವ್ರ ಉದ್ದೇಶ ಇತ್ತು. ಅದೇ ರೀತಿ ಈ ಒಂದು ಫೈನಲ್ ಟಿಕೆಟ್ಗೆ, ಅಂದರೆ ಫೈನಲಿಸ್ಟ್ ಆಗಿ ಯಾರು ಆಯ್ಕೆ ಆಗ್ತಾರೋ ಇದಕ್ಕೆ ಆಯ್ಕೆ ಆಗೋದ್ರಲ್ಲಿ ಧ್ರುವಂತು ಎಲ್ಲರನ್ನು ಬಿಟ್ಟು ಗಿಲ್ಲಿನೇ ತಗೊಂಡಿದ್ದಾನೆ. ಗಿಲ್ಲಿ ತಗೊಳ್ಳುವಾಗ ಅವ್ರು ಹೇಳ್ತಾರೆ, ಗಿಲ್ಲಿ ಯಾವತ್ತೂ ಕೂಡ ಬರೀ ಕಾಮಿಡಿ ಒಂದೇ ಮಾಡ್ಕೊಂಡಿದ್ದು, ಅವನ ಆಟ ಆಡೋದು ಎಲ್ಲೂ ನಾವು ನೋಡಿಲ್ಲ. ಸುಮ್ಮನೆ ಮನೇಲೆಲ್ಲ ಸುತ್ತಾಡ್ಕೊಂಡು ಎಲ್ರಿಗೂ ತಪ್ಪಿಸ್ಕೊಂಡು ಆ ಥರ ಈ ಥರ ಅದು ಇದು ಮಾತಾಡ್ಕೊಂಡು ಗೇಮ್ ಆಡ್ದೇನೆ ಇಲ್ಲಿವರೆಗೂ ಬಂದಿದ್ದೇನೆ. ಹಂಗಾಗಿ ನಾನು ಅವನೇನಂತ ಆಟಗಾರ ಅಂತ ನಾನು ಅಂದ್ಕೊಳ್ಳಲ್ಲ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಧ್ರುವಂತು ಅವ್ರಿಗೆ ಸರಿಸಮಾನವಾದಂಥ ಆಟಗಾರನ ತಗೊಂಡಿಲ್ಲ. ಒಟ್ಟಿನಲ್ಲಿ ಧ್ರುವಂತಿಗೆ ಸರಿಸಮಾನವಾದಂಥ ಆಟಗಾರ ಅಲ್ಲದೆ ಇದ್ರೂ ಕೂಡ ಗಿಲ್ಲಿನ ತಗೊಂಡಿರೋದು ಏನಂತಂದರೆ, ಧ್ರುವಂತ ಉದ್ದೇಶ ಗಿಲ್ಲಿನ ಸೋಲಿಸ್ಬೇಕು, ಫೈನಲ್ಗೆ ಹೋಗ್ದಂಗೆ ನೋಡ್ಕೋಬೇಕು ಅನ್ನೋದು ಇವ್ರ ಉದ್ದೇಶ. ಆದರೆ ಆಟ ಆಗ್ತಿದೆ, ಇಬ್ಬರು ಆಟ ಆಡ್ತಿದ್ದಾರೆ. ಗಿಲ್ಲಿ ಮತ್ತು ಧ್ರುವಂತ್ಗೆ ಆಟ ಬಿದ್ದಿದೆ, ಅದರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಒಂದಿದೆ. ಆದರೆ ಅಲ್ಲಿ ಜಾಸ್ತಿ ಐಪ್ ಆಗ್ತಿರೋದು ಏನಂತಂದರೆ, ಅಶ್ವಿನಿ ಅವರು ಧ್ರುವಂತ್ ಸೂಪರ್ ಅವ್ರು ಬಾಲ್ ಹಾಕಿದಾಗ ಧ್ರುವಂತ್ ಸೂಪರ್ ಧ್ರುವಂತ್ ಅಂತಿದ್ದಾರೆ. ಆದರೆ ಅಂಥ ಟೈಮಲ್ಲಿ ಅಶ್ವಿನಿ ಮುಖ, ಇದ್ಯಾರೋ ಕಾವ್ಯ ಮುಖ ತುಂಬ ಸಪ್ಪಗ ಆಗ್ತಾ ಇದೆ. ಅಲ್ಲಿರೋರು ಕೂಡ ಗಾಬರಿ ಆಗ್ತಾ ಇದ್ದಾರೆ. ಗಿಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆಡ್ತಾ ಇದ್ದೇನೆ, ನಿಜವಾಗ್ಲೂ ಕೂಡ ಏನಾಯ್ತು ಅನ್ನೋ ಕ್ಯೂರಿಯಾಸಿಟಿ ನಿಜವಾಗ್ಲೂ ಪ್ರೋಮೋ ನೋಡ್ತಿದ್ರೆ ಎಲ್ರಿಗೂ ತಲೆ ಕೆಟ್ಟೋಗ್ತಿದೆ. ಯಾಕೆಂದರೆ ಕರ್ನಾಟಕ ಜನತೆ ಗಿಲ್ಲಿಯನ್ನ ಮನೆ ಮಗನ್ ಥರ, ಬರೀ ದಡದ್ಪುರದವ್ರು ಒಬ್ಬರೇ ಅಲ್ಲ, ಮಂಡ್ಯದವ್ರು ಒಬ್ಬರೇ ಅಲ್ಲ, ಇವತ್ತು ಮಂಡ್ಯ ಜನತೆಗೆ ಉಳಿದಿಲ್ಲ ಗಿಲ್ಲಿ, ಇಡೀ ಕರ್ನಾಟಕ, ಬೇರೆ ಸ್ಟೇಟು, ಬೇರೆ ದೇಶದಲ್ಲಿರೋರೆಲ್ಲ ಗಿಲ್ಲಿನ ಇಷ್ಟಪಡ್ತಿದ್ದಾರೆ. ಅಂದರೆ ಆ ಹುಡುಗ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ, ಆದರೆ ಈ ಜನ್ಮದಲ್ಲಿ ಅವನಿರೋ ಟ್ಯಾಲೆಂಟಿಂದ ಇಷ್ಟು ಜನ ಇಷ್ಟಪಡ್ತಿದ್ರು. ಆದರೆ ಇವತ್ತು ಬಿಟ್ಟಿರೋ ಪ್ರೋಮೋ ನೋಡ್ರಿಗೆ ಎಲ್ರಿಗೂ ಒಂಥರ ತಲೆ ಬಿಸಿ ಆಗ್ಬಿಟ್ಟದೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಬಗ್ಗೆ ಎಷ್ಟು ಸಿಟ್ಟು ಬರುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಆದರೆ ಇವತ್ತು ಫೈನಲ್ ಆಗಿ ಸೆಲೆಕ್ಟ್ ಆಗಬೇಕು ಫೈನಲ್ ಲಿಸ್ಟ್ಗೆ ಅಂತಂದರೆ, ಅದನ್ನ ಹಿಂದೆ ನಡ್ಕೊಂಡ್ಬಂದಿರೋದು ಎಲ್ಲದಕ್ಕಿಂತ ಒಂದು ಕಡೆ ಲೀಸ್ಟ್ ಇಟ್ಟರು ಕೂಡ ಈಗ ಫೈನಲ್ಗೆ ಎಲ್ಲರನ್ನೂ ಆಯ್ಕೆ ಮಾಡ್ಬೇಕಂದ್ರೆ ಒಂದು ಗೇಮ್ ಕೊಟ್ಟಿದ್ದಾರೆ. ಆ ಗೇಮಲ್ಲಿ ಯಾರು ಆಯ್ಕೆ ಆಗ್ತಾರೆ ಅದು ನಮ್ಮ ಜನಗಳ ಪ್ರೀತಿ, ನಮ್ಮ ಒಂದು ವೋಟಿಂಗು ಒಂದು ಕಡೆ ಆದರೆ ನಿಜವಾದ ಒಂದು ಅಲ್ಲಿರೋ ಕಂಟೆಸ್ಟೆಂಟ್ಗಳ ಒಂದು ನಿಜವಾದ ಶ್ರಮ ತೋರಿಸ್ಬೇಕಿಲ್ಲಿ, ನಿಜವಾದ ಟ್ಯಾಲೆಂಟ್ ತೋರಿಸ್ಬೇಕು, ಗೆದ್ದು ಹೋಗ್ಬೇಕು. ಯಾಕಂದರೆ ಎಲ್ಲರೂ ಕೂಡ ಸಮಾನರು, ಅಲ್ಲಿರೋರು ಎಲ್ಲರೂ ಕೂಡ ಆಯ್ಕೆ ಆಗಬೇಕು ಅನ್ನೋದು ಒಂದು ಇದಿದೆ. ಹಾಗಂತ ಈಗ ಪ್ರೋಮೋ ನೋಡಿದ ತಕ್ಷಣ ಎಲ್ಲರೂ ಗಾಬರಿ ಬಿಡಬೇಕಾಗಿಲ್ಲ. ತುಂಬ ಜನ ಇನ್ಫ್ಲೂಯೆನ್ಸರ್ಗಳು, ತುಂಬ ಯೂಟ್ಯೂಬರ್ಗಳು, ತುಂಬ ಇನ್ಸ್ಟಾದಲ್ಲಿ ಎಲ್ಲ ಕಡೆ ಆಗ್ತಿದ್ದಾರೆ. ಪಾಪ ಅವ್ರ ಪ್ರೀತಿ, ಗಿಲ್ಲಿಗೆ ಮೋಸ ಆಯಿತು, ಗಿಲ್ಲಿನ ಔಟ್ ಮಾಡಿದ್ರು, ಗಿಲ್ಲಿನ ಮುಗಿಸ್ಬಿಟ್ರು, ಎಲ್ಲ ಥರ ಆಗ್ತಿದ್ದಾರೆ. ಆದರೆ ಭಯಪಡೋ ಅವಶ್ಯಕತೆ ಇಲ್ಲ. ಒಂದೊಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋಕ್ಕೂ ಕೂಡ ಒಂದೊಂದು ಸಾರಿ ಬಿಗ್ ಬಾಸ್ ಅವರು ಈ ಥರ ಆಗ್ತಾರೆ. ಯಾಕೆಂದರೆ ಗಿಲ್ಲಿ ಬರೀ ಮಾತಲ್ಲೇ ಒಂದು ಕಂಟೆಸ್ಟೆಂಟ್ ಆಗಿಲ್ಲ. ಹಂಗಾಗಿದ್ದರೆ ಏನು
ಒಂದು ಬಿಗ್ ಬಾಸಲ್ಲಿ ಕ್ಯಾಪ್ಟನ್ ಆಗ್ತಿರಲಿಲ್ಲ. ಅವನು ಹಲವಾರು ಆಟಗಳನ್ನ ಆಡಿ ಗೆದ್ದಿದ್ದಾನೆ. ಆದರೆ ಜನಗಳ ಪ್ರೀತಿ ಇದೆಯಲ್ಲ, ದೇವ್ರ ಪ್ರೀತಿಗಿಂತ ಹೆಚ್ಚಾಗಿ ಜನಗಳ ಅಷ್ಟು ಆಶೀರ್ವಾದ ಖಂಡಿತವಾಗಿಯೂ ಗಿಲ್ಲಿ ಮೇಲೆ ಫಲಿಸುತ್ತೆ. ಯಾರೂ ಕೂಡ ಗಾಬರಿ ಪಡಬೇಕಾಗಿಲ್ಲ, ಯಾರು ಕೂಡ ಏನು ಅನ್ಕೋಬೇಕಾಗಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಕೆಲವ್ರು ನೋಡೋರ್ಗೆ ಅನಿಸ್ಬೋದು, ಕೆಲವರು ನೆಗೆಟಿವ್ ಆಗ್ತಾರೆ. ಅಷ್ಟು ಜನ ಕಂಟೆಸ್ಟೆಂಟ್ ಬಗ್ಗೆ ಅಷ್ಟರಲ್ಲಿ ನೀವೇನು ಬರೀ ಗಿಲ್ಲಿ ಬಗ್ಗೆನೇ ಮಾತಾಡ್ತಿಲ್ಲ. ಅಲ್ಲ ಕಣ್ಮರಯ್ಯ, ಅಲ್ಲ ಕಣಪ್ಪ, ಅಲ್ಲಿ ಕರ್ನಾಟಕದಲ್ಲಿ ಎಲ್ರಿಗೂ ಮನಮಾತಾಗಿರೋರು. ಅಂದರೆ 4 ಜನ ಹೋದ ದಾರಿಲಿ ಹೋಗ್ಬೇಕು ಹೊರತು ನಾವೇ ಒಂದು ದಾರಿಲಿ ಹೋದ್ರೆ ನೆಟ್ಟಗಿದ್ರೆ ಸರಿ ಹೋಗ್ತಾ ಅದು. 4 ಜನ ಇಷ್ಟಪಡ್ತಿದ್ದಾರೆ. ಯಾಕಂದ್ರೆ 4 ಜನಕ್ಕೆ ಇಷ್ಟ ಆದಮೇಲೆ ನಮಗೂ ಅದೇ ಇಷ್ಟ ಆಗ್ತಿದೆ. ಗಿಲ್ಲಿ ಅಷ್ಟೊಂದು ತುಂಬ ಜನಕ್ಕೆ ಮನರಂಜನೆ ಕೊಡ್ತಿದ್ದಾನೆ. 4 ಜನಕ್ಕೆ ಇಷ್ಟ ಆಗ್ತಿದೆ, ಬೇರೆಯವ್ರಿಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮಗೂ ಖುಷಿ ಆಗ್ತಿದೆ. ಯಾಕಂದರೆ ಬಿಗ್ ಬಾಸಲ್ಲಿ ಯಾರೋ ಗೆಲ್ಲಬೇಕು, ಯಾರು ಗೆಲ್ಲಬಾರ್ದು ಅನ್ನೋದು ಮುಖ್ಯ ಅಲ್ಲ. ನಮಗೆ ಅಲ್ಲಿ ಯಾರು ನಮಗೆ ಮನರಂಜನೆ ಕೊಡ್ತಾರೆ, ನಮ್ಮ ಸಮಯಕ್ಕೆ ಒಂದು ಮೌಲ್ಯ ಕೊಡ್ತಾರೆ, ಅದು ಮುಖ್ಯ. ಅದನ್ನು ಆತ ಮಾಡ್ತಿದ್ದಾನೆ. ಅದಕ್ಕೆ ಕರ್ನಾಟಕ ಜನತೆ ಇಷ್ಟಪಡ್ತಿದ್ದಾರೆ, ಆರಾಧಿಸ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ, ಪಾದಯಾತ್ರೆ ಮಾಡ್ತಿದ್ದಾರೆ. ಯಪ್ಪ, ಹೋಟ್ಲಲ್ಲಿ ಫ್ರೀಯಾಗಿ ಊಟ ಕೊಡ್ತಿದ್ದಾರೆ, ಹೋಟ್ಲಲ್ಲಿ ಕಡಿಮೆ ರೇಟ್ ಊಟ ಕೊಡ್ತಿದ್ದಾರೆ, ಏನೇನೆಲ್ಲ ಮಾಡ್ತಿದ್ದಾರೆ. ಹಿಂಗಿರುವಾಗ ಗಿಲ್ಲಿನ ಯಾಕೆ ಯಾರು ಪ್ರೀತಿಸಬಾರ್ದು? ಕೆಲವು ನೆಗೆಟಿವ್ ಈಗಲೂ ಆಗ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ, ನಾವು ನೆಗೆಟಿವ್ ಪಾಸಿಟಿವ್ ಇರಬೇಕು. ಆದರೆ ವೀಕ್ಷಕರೇ, ಇವತ್ತು ನಿಜವಾಗ್ಲೂ ಕೂಡ 6 ಜನದಲ್ಲಿ ಗೆಲ್ಲೋರು ಯಾರೋ ಅದು ಸೆಕೆಂಡ್ರಿ. ಆದರೆ ಇವತ್ತಿನ ಇದು ನಿಜವಾಗ್ಲೂ ಕೂಡ ತುಂಬ ಗಂಭೀರವಾಗಿದೆ. ಜೊತೆಗೆ ಪ್ರತಿ ಸಾರಿ ಕೂಡ ಡ್ರೋನ್ ಪ್ರತಾಪು ಅಥವಾ ಬೇರೆಯವರೆಲ್ಲ ಯಾರು ಹೊರಗಿಂದ ಗೆಸ್ಟ್ಗಳೊಂದಿಬ್ಬರು ಬರೋರು ಬಂದು ಆ ಟಿಕೆಟ್ನ ಅನೌನ್ಸ್ ಮಾಡೋರು ಯಾರ್ಯಾರಿತ್ತು ಅಂತ. ಆದರೆ ಇವತ್ತು ಅಥವಾ ನಾಳೆ ಯಾರು ಬರ್ಬೋದು ಅನಿಸುತ್ತೆ. ಆಲ್ಮೋಸ್ಟ್ ಆಲ್ 18ನೇ ತಾರೀಕೆ ಬಿಗ್ ಬಾಸ್ ಫೈನಲ್ ಅಂತ ಫಿಕ್ಸ್ ಹೇಳ್ತಿದ್ದಾರೆ. ಆದರೆ ಇಷ್ಟು ಬೇಗ ಬಂದ್ಬಿಡ್ತಾ ಬಿಗ್ ಬಾಸ್ ಮುಗ್ದೋಯ್ತಾ ಅಂತ ನಿಜವಾಗ್ಲೂ ಕೂಡ ನೋಡ್ತಿರೋರಿಗೆ ಅದ್ರ ಬಗ್ಗೆ ಆಸಕ್ತಿ ಇರೋರ್ಗೆ ಅನಿಸುತ್ತೆ. ಆಸಕ್ತಿ ಇಲ್ಲದವ್ರಿಗೆ ಗೊತ್ತಾಗಲ್ಲ. ಯಾಕಂದರೆ ನಾನು ಕೂಡ 11 ಸೀಸನ್ ನೋಡಿಲ್ಲ, ಬರೀ 12ನೇ ಸೀಸನ್ ಮಾತ್ರ ನೋಡ್ತಾ ಇರೋದು. ಈ ಗಿಲ್ಲಿ ಒಂದು ಟ್ರೆಂಡ್ ನೋಡಿ ಅಷ್ಟು ಇಷ್ಟ ಆಗಿದೆ. ನಿಜವಾಗ್ಲೂ 3 ತಿಂಗಳು 4 ತಿಂಗಳು ಇಷ್ಟು ಬೇಗ ಮುಗ್ದೋಗ್ತಾ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ಕೂಡ. ಹಂಗಾಗಿ ಇವತ್ತು ಗಿಲ್ಲಿ ಗೆಲ್ತಾನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದರೆ ಅವ್ರು ತೋರಿಸಿರೋ ಪ್ರೊಮೋ ಪ್ರಕಾರ ಸಿಕ್ಕಾಪಟ್ಟೆ ಒಂದು ರೀತಿ ಟೆನ್ಷನ್ ಆಗ್ತಿದೆ. ನನಗನ್ಸೋ ಪ್ರಕಾರ ಗಿಲ್ಲಿ ಇದರಲ್ಲಿ ಗೆದ್ದೇ ಗೆಲ್ತಾನೆ ಅಂತ ಅನಿಸುತ್ತೆ. ಯಾಕೆಂತಂದರೆ ಗಿಲ್ಲಿ ಈ ಬರೀ ಮಾತಲ್ಲ, ಅವನು ಒಳ್ಳೆ ಆಟಗಾರ ತುಂಬ. ಯಾಕೆಂದರೆ ಬಿಗ್ ಬಾಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋರಲ್ಲಿ ಆಲ್ಮೋಸ್ಟ್ ಆಲು ತುಂಬ ಅರ್ಥ ಮಾಡ್ಕೊಂಡಿರೋರಲ್ಲಿ ಗಿಲ್ಲಿ ಒಬ್ಬ, ಮತ್ತು ಇನ್ನೊಬ್ಬ ಅಂತಂದರೆ ನನ್ನ ಪ್ರಕಾರ ರಘು ಅವರು ಮತ್ತು ರಕ್ಷಿತಾ. ಯಾಕೆಂದರೆ ಅವ್ರು ಓಪನ್ ಅಪ್ ಆಗಿದ್ದಾರೆ, ಹೇಗೆ ಆಡಬೇಕು ಏನು ಮಾಡಬೇಕು ಅನ್ನೋದು ಅಂತ. ಆದರೆ ಈ ಧ್ರುವಂತೂ ಸೀಕ್ರೆಟ್ ರೂಮ್ ಹೋಗಿ ಬಂದಾಗಿಂದ ತುಂಬ ರಿವರ್ಸ್ ಆಗಿ ಮಾತಾಡ್ತಿದ್ದಾರೆ, ರಿವರ್ಸ್ ಆಗಿ ಆಗ್ತಿದ್ದಾರೆ. ಈಗ ಈ ಚೈತ್ರ ಮತ್ತು ರಜತ್ ಬಂದು ಲಾಸ್ಟ್ಗೆ ಒಂದು ಡೋಸ್ ಕೊಟ್ಟರಲ್ಲ, ಎಲ್ರಿಗೂ ಗಾಬರಿ ಆಗೋಂಗೆ. ನಾವು ಬಂದಿದ್ದೆ ಬರೀ ನಿಮ್ಮನ್ನು ಬೂಸ್ಟ್ ಮಾಡೋಕ್ಕೋಸ್ಕರ. ಆ ಥರ ಏನಾದರೂ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಮೇಲೆ ಈ ಧ್ರುವಂತ್ಗೆ ಈ ಥರ ವರ್ತಿಸ್ತಾ ಇದ್ದಾನೆ ಹೇಗೆ? ಲಾಸ್ಟಲ್ಲಿ ಏನಾದರೂ ನಾನು ಯಾವತ್ತೂ ಹೋಗ್ಬೇಕಾಗಿತ್ತು, ನಾನು ಇದುವರೆಗೆ ಹಿಂಗೆ ನಡ್ಕೊಂಡಿದ್ದೆ, ನಿಮ್ಗೆ ಎಲ್ರಿಗೂ ಕೂಡ ಇನ್ನೂ ಆಟನ ಬೂಸ್ಟ್ ಮಾಡೋಕ್ಕೋಸ್ಕರ ಅಂತ ಏನಾದ್ರು ಹೇಳ್ತಾನೆ. ಯಾಕೆಂತಂದರೆ ಧ್ರುವಂತ್ ಎಷ್ಟೇ ಬಾರಿ ನಾನು ಮನೆಗೆ ಹೋಗ್ತೀನಿ ಅಂದರೂ ಬಿಗ್ ಬಾಸ್ ಅವ್ರು ಕಳಿಸ್ತಾ ಇಲ್ಲ ಅಂತಂದರೆ ಇಲ್ಲಿ ಏನೋ ಟ್ವಿಸ್ಟ್ ಅದೇ. ಅಶ್ವಿನಿ ಅವರು ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ, ಸ್ವಲ್ಪ ದಿವಸ ಇದಕ್ಕಿದ್ದಂಗೆ ರಿವರ್ಸ್ ಆಗ್ತಾರೆ. ಒಂದೊಂದು ದಿವಸ ಗಿಲ್ಲಿನ ನನ್ನ ಮಗನ ಥರ ಅಂತಂತಾರೆ, ಒಂದೊಂದು ಸರಿ ಈ ಥರ ಎಲ್ಲ ನಡೀತಿದೆ. ಇದನ್ನೆಲ್ಲ ನೋಡಿದ್ರೆ ಏನಾಗುತ್ತೆ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಎಲ್ಲ ದಿನಗಳಿಗಿಂತ ಇವತ್ತಿನ ಆಟ, ಈ ದಿನದಕ್ಕೆ ಒಂದು ಎಪಿಸೋಡ್ ನೋಡೋಕೆ ತುಂಬ ಕ್ಯೂರಿಯಾಸಿಟಿ ನಮಗೂ ಇದೆ, ನಿಮಗೂ ಇದೆ. ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ತಾನ ಇಲ್ವಾ? ನಿಮ್ಗೇನು ಅನಿಸುತ್ತೆ? ಯಾರು ಫೈನಲಿಸ್ಟ್ಗೆ ಹೋಗಬೇಕು? ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನೋಡೋಣ. ಇಲ್ಲಂತೂ ಈ ಅಶ್ವಿನಿ ಅವರ ಆರ್ಭಟ, ಅವ್ರ ಕೂಗಾಟ ನೋಡ್ತಿದ್ರೆ ಗಿಲ್ಲಿ ಸೋತೇ ಬಿಟ್ಟ ಅಥವಾ ಗಿಲ್ಲಿನ ಸೋಲ್ಸೋಕೆ ಅಂತಲೇ ಧ್ರುವಂತ್ ಮತ್ತು ಅಶ್ವಿನಿ ಅವರು ನಿಂತಾಗಿದೆ. ಏನು ಮಾಡೋಕ್ಕಾಗಲ್ಲ. ಆದರೆ ಅವ್ರು ಹೇಳಿದ ತಕ್ಷಣ ಏನು ಆಗ್ಬಿಡೋಕ್ಕಾಗೋದಿಲ್ಲ. ಒಂದು ದೇವರು ಅನ್ನೋದೊಂದು ಇದ್ದೇ ಇರುತ್ತೆ. ಜನಗಳ ಪ್ರೀತಿ ಅನ್ನೋದೇ ನಿಜವಾದ ದೇವರ ಶಕ್ತಿ. ನಿಮ್ಮೆಲ್ಲರ ಪ್ರೀತಿ ಗಿಲ್ಲಿನ ಉಳಿಸುತ್ತೆ, ಫೈನಲ್ ಕಳಿಸುತ್ತೆ, ಫೈನಲಲ್ಲಿ ಗಿಲ್ಲಿನ ವಿನ್ ಮಾಡಿಸುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ವಿ. ಇಷ್ಟೊತ್ತವರೆಗೂ ವಿಡಿಯೋವನ್ನು ನೋಡಿದಂಥ ನಿಮ್ಮೆಲ್ಲರ ಸಮಯಕ್ಕೆ ನನ್ನ ನಿತ್ಯವಾದ ಅಂತ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳು. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಸಪೋರ್ಟ್ ಮಾಡಿ. ತಪ್ಪದೇನೆ ದಯವಿಟ್ಟು ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ. ನಿಮ್ಮ ಸಬ್ಸ್ಕ್ರೈಬರು ನಮ್ಗೆ ಒಂದು ರೀತಿ ಆಸ್ತಿ ಇದ್ದಂಗೆ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀವಿ. ಧನ್ಯವಾದ.